ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 15/7/2026. ಪ್ರಾತಃ ಕ್ಲಾಸ್ 15/3/2020. ಓಂ ನಮಃ ಶಿವಾಯ್. ತಿಳುವಳಿಕೆಯುಳ್ಳ ಮಕ್ಕಳೇ, ಮೊದಲು ಏನಾಯಿತೋ ಅದು ಆಯಿತು. ಇಂದಿನಿಂದ ಶಕ್ತಿಶಾಲಿ ಸಂಕಲ್ಪ ಮಾಡಿರಿ. ಬಾಬಾ, ಈಗ ನಾನು ಅಂತಹ ಪಕ್ಕಾ ಮಗುವಾಗಿದ್ದೇನೆ. ಈಗ ನಾನು ನನ್ನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡು ತೋರಿಸುತ್ತೇನೆ. ಓಂ ನಮಃ ಶಿವಾಯ್. ಖುಷಿಯಾಗಿದ್ದೀರಾ ಮಕ್ಕಳೇ? ಬಾಬಾ, ತುಂಬಾ ಖುಷಿಯಾಗಿದ್ದೇವೆ. ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಿದ್ದೀರಿ. ನನ್ನ ಬಾಬಾ ನನ್ನನ್ನು ಭೇಟಿಯಾಗುವವರೇ? ಯಾರು ಯಾರು ಹೇಳುತ್ತಿದ್ದರು ನನ್ನ ಬಾಬಾ ನನ್ನನ್ನು ಭೇಟಿಯಾಗುವರೇ ಎಂದು? ಏಕೆ ಭೇಟಿಯಾಗುವುದಿಲ್ಲ? ತಂದೆಗೆ ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಎಂದರೆ ತಂದೆ ಅವಶ್ಯವಾಗಿ ಭೇಟಿಯಾಗುತ್ತಾರೆ. ವಾ, ಈಗ ಎಲ್ಲಾ ಮಕ್ಕಳು ಯಾರ ನೆನಪಿನಲ್ಲಿ ಕುಳಿತಿದ್ದಾರೆ? ಈಗ ನನ್ನ ಬಾಬನ ನೆನಪಿನಲ್ಲಿ ಕುಳಿತಿದ್ದಾರೆ. ಎಲ್ಲರೂ ಕುಳಿತಿದ್ದಾರಲ್ಲವೇ? ನೋಡಿ, ನೆನಪು ಯಾರನ್ನು ಮಾಡುತ್ತೇವೆ ಎಂದರೆ ಯಾರು ದೂರವಿರುತ್ತಾರೋ ಅವರನ್ನು. ನಾವುಗಳಂತೂ ಹತ್ತಿರದಲ್ಲೇ ಕುಳಿತಿದ್ದೇವಲ್ಲವೇ? ನಮ್ಮ ಬಾಬಾ ಕೂಡ ಜೊತೆಯಲ್ಲೇ ಇರುವಾಗ ಹೇಗೆ ನೆನಪು ಮಾಡುವಿರಿ? ತಮ್ಮ ಪ್ರೀತಿಯ ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಳುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಹಾಗಾದರೇನು ಮಾಡಬೇಕು? ತನ್ನ ಬಗ್ಗೆ ಏನು ಯೋಚಿಸಬೇಕು? ಆತ್ಮ ಎಂದು ತಿಳಿಯುವುದಲ್ಲ, ಆತ್ಮರಾಗಿದ್ದೇವೆ. ನಾವು ಯಾರು ಎಂದು ತಿಳಿಯುವುದಲ್ಲ. ತಿಳಿಯುವುದು ಎಂದರೆ ಅಜ್ಞಾನಿಗಳಾಗಿದ್ದೆವು ಎಂದರ್ಥ. ಆತ್ಮರಾಗಿದ್ದೇವೆ, ನಾವು ಆತ್ಮರಾಗಿದ್ದೇವೆ. ಈ ಶರೀರವು ಸ್ವಲ್ಪ ಸ್ವಲ್ಪ ಜೊತೆಯಲ್ಲಿ ನಡೆಯುತ್ತಿದೆ ಎಂದು ತಿಳಿಯಿರಿ. ಆದರೆ ನಾವು ಆತ್ಮರು. ನಮ್ಮ ಪ್ರೀತಿಯ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡುತ್ತೇವೆ. ಆತ್ಮರಾಗಿ ಬಿಡಿರಿ. ಪದೇ ಪದೇ ಅಭ್ಯಾಸ ಮಾಡಿದರೆ ವತನದ ದೃಶ್ಯವು ಕಾಣಿಸಲು ಪ್ರಾರಂಭವಾಗುತ್ತದೆ. ಆತ್ಮದ ಅಭ್ಯಾಸವು ಎಷ್ಟು ಪಕ್ಕಾ ಆಗಿರಬೇಕೆಂದರೆ ಇಲ್ಲಿ ಕುಳಿತಿರುವಾಗಲೇ ಬಾಬಾ ನಿಮಗೆ ವತನದ ದೃಶ್ಯವನ್ನು, ಡ್ರಾಮಾವನ್ನು ತೋರಿಸಲು ಪ್ರಾರಂಭಿಸಬೇಕು. ನೋಡಿ, ಪ್ರತಿಯೊಬ್ಬ ಮಗುವಿನ ಒಳಗೂ ಎಲ್ಲೋ ಒಂದು ಕಡೆ ಯಾವುದಾದರೂ ಒಂದು ಕೊರತೆ, ದೌರ್ಬಲ್ಯತೆ ಇದ್ದೇ ಇರುತ್ತದೆ. ಏಕೆಂದರೆ ಒಂದು ವೇಳೆ ಸಂಪೂರ್ಣರಾಗಿ ಬಿಟ್ಟರೆ ಶರೀರವೂ ಬಿಟ್ಟು ಹೋಗುತ್ತದೆ. ಈಗ ಶರೀರವೂ ಬಿಡಬಾರದು, ಏಕೆಂದರೆ ಇನ್ನೂ ಸೇವೆ ಬಾಕಿ ಇದೆ. ಈಗ ಬಾಬಾ ಹೇಳಿದ್ದಾರಲ್ಲವೇ, 4 ಕಡೆಯಿಂದ ಧ್ವನಿ ಹೊರಬರುತ್ತದೆ. ನನ್ನ ಬಾಬಾ ಬಂದರು, ಮಧುರ ಬಾಬಾ ಬಂದರು ಎಂದು. ಪ್ರತಿಯೊಬ್ಬರ ಹೃದಯದಿಂದ ಹೊರಬರಲಿ, ಬಂದರು ನನ್ನ ಬಾಬಾ ನನಗಾಗಿ ಬಂದರು ಎಂದು. ಯಾರು ತಲುಪಲು ಸಾಧ್ಯವಾಗದಂತಹ ಗಲ್ಲಿಯಲ್ಲಿ ನಾನು ಕುಳಿತಿದ್ದೆ. ಆದರೆ ನನ್ನ ಬಾಬಾ ಅಲ್ಲಿಗೆ ತಲುಪಿದರು. ಯಾರೂ ಇಲ್ಲದ ಅಂತಹ ಕಾಡಿನಲ್ಲಿ ನಾನು ಕುಳಿತಿದ್ದೆ. ಆಗ ಅವರು ಏನು ಹೇಳುವರು? ನನ್ನ ಬಾಬಾ ನನ್ನನ್ನು ಭೇಟಿಯಾಗಲು ಕಾಡಿಗೂ ಬಂದರು ಎಂದು. ಎಲ್ಲೆಲ್ಲಿಯೂ ಮೂಲೆಗಳಲ್ಲಿ ಕುಳಿತಿದ್ದೀರಿ. ಹೀಗಾಗುತ್ತದೆ ಮತ್ತು ತಂದೆ ಈ ರೀತಿ ಸಿಗುತ್ತಾರೆ ಎಂದು ಯಾರಾದರೂ ಯೋಚಿಸಲು ಸಾಧ್ಯವಿತ್ತೆ? ಆದರೆ ಈ ಡ್ರಾಮಾದಲ್ಲಿ ಬಹಳ ಅದ್ಭುತವಾದ ಪಾತ್ರ ನಡೆಯುತ್ತಿದೆ. ನೋಡಿ, ಈಗ ಯಾವ ದೃಶ್ಯ ಬರಲಿದೆ? ಈ ಕಾಯಿಲೆ ಬಂದಿದೆ ಎಂದು ಹೇಳುತ್ತಾರಲ್ಲವೇ? ಇದು ಬಾಬಾ ಕೊಡುತ್ತಿರುವ ಒಂದು ಅವಕಾಶ ಮತ್ತು ಒಂದು ಸೂಚನೆಯಾಗಿದೆ. ಈಗಲಾದರೂ ಸುಧಾರಿಸಿಕೊಳ್ಳಿ ಎಂದು. ಇದು ಕೇವಲ ಒಂದು ಸಣ್ಣ ಟ್ರೇಲರ್ ಅಷ್ಟೇ. ರಿಹರ್ಸಲ್ ನಡೆಯುವಾಗ ಅದು ದೊಡ್ಡದಾಗಿರುತ್ತದೆ. 1-2 ಲಕ್ಷದಲ್ಲಿ ಸ್ವಲ್ಪ ಏನೋ ಆಗುತ್ತದೆ. ನೇರವಾಗಿ 1-2 ಕೋಟಿಯಲ್ಲಿ ಎಲ್ಲವೂ ಆಗುತ್ತದೆ. ಶರೀರವೂ ಬಿಟ್ಟು ಹೋಗಬಾರದು ಎಂಬ ಭಯ ಎಲ್ಲರಲ್ಲೂ ಮನೆ ಮಾಡಿದೆ. ಆದರೆ ಇದು ಬಿಟ್ಟೇ ಹೋಗುತ್ತದೆ, ಅಂದ್ರೆ ಶರೀರವನ್ನ ಬಿಡಲೇಬೇಕಾಗುತ್ತದೆ. ಇದು ಕೇವಲ ಒಂದು ಟ್ರೈಲರ್. ಅಂದ್ರೆ ಕೊರೋನಾ ಟೈಮಲ್ಲಿ ಏನಾಯ್ತು ಅದೊಂದು ಟ್ರೈಲರ್. ನೋಡಿ, ಬಾಬಾ ತಮ್ಮ ಮಕ್ಕಳಿಗೆ ತಮ್ಮ ಸಂದೇಶವನ್ನು ಕೊಡುತ್ತಿದ್ದಾರೆ. ಎಲ್ಲರೂ ನಾವು ನಮ್ಮ ಬಾಬನನ್ನು ಪ್ರತ್ಯಕ್ಷ ಮಾಡುತ್ತೇವೆ ಎಂದು ಯೋಚಿಸುತ್ತಾರೆ. ಆದರೆ ಈ ಯೋಚನೆಯು ಒಂದು ರೀತಿಯಲ್ಲಿ ಒಳ್ಳೆಯದೂ ಹೌದು ಮತ್ತು ಇನ್ನೊಂದು ರೀತಿಯಲ್ಲಿ ಒಳ್ಳೆಯದಲ್ಲ. ಏಕೆಂದರೆ ಆ ಪರಮಾತ್ಮನನ್ನು ಯಾರೂ ಪ್ರತ್ಯಕ್ಷ ಮಾಡಲು ಸಾಧ್ಯ? ಯಾರನ್ನು ಇಡೀ ಜಗತ್ತಿನಲ್ಲಿ ಸ್ವಯಂಭೂ ಎಂದು ಕರೆಯುತ್ತಾರೋ, ಸ್ವಯಂಭೂ ಎಂದರೆ ಯಾರು ತಮ್ಮನ್ನು ತಾವೇ ಸೃಷ್ಟಿಸಿಕೊಂಡಿದ್ದಾರೋ,
ಸ್ವತಃ ತಾವೇ ಜನ್ಮ ತಾಳುತ್ತಾರೋ ಅವರನ್ನು ಯಾರು ಪ್ರತ್ಯಕ್ಷ ಮಾಡುವರು? ಅವರು ತಮ್ಮಲ್ಲೇ ಅಂತಹ ಶಕ್ತಿಶಾಲಿಯಾಗಿದ್ದಾರೆ. ಅವರು ಯಾವ ದಿನ ಬಯಸುತ್ತಾರೋ ಆ ಕ್ಷಣದಲ್ಲಿಯೇ ಅಂತಹ ಒಂದು ಡಂಗೂರ ಮೊಳಗುತ್ತದೆ. ಅದು ಗಾಳಿಯಂತೆ 4 ದಿಕ್ಕುಗಳಲ್ಲಿ ಹರಡುತ್ತದೆ. 4 ಕಡೆಯಿಂದ ಏನು ಹೇಳುವರು? ನನ್ನ ಬಾಬಾ ಅಲ್ಲಿ ಬಂದರು, ನನ್ನ ಬಾಬಾ ಇಲ್ಲಿ ಬಂದರು ಎಂದು. ಭಕ್ತಿ ಮಾರ್ಗದಲ್ಲಿ ಬಾಬಾ ಪವಾಡಗಳನ್ನು ಮಾಡಬಲ್ಲರು ಎಂದ ಮೇಲೆ ಜ್ಞಾನ ಮಾರ್ಗದಲ್ಲಿ ಇದು ಯಾವ ದೊಡ್ಡ ವಿಷಯ? ಒಂದು ವೇಳೆ ಅವರು ಪವಾಡದ ಮೂಲಕ ಪ್ರತ್ಯಕ್ಷವಾಗಬೇಕೆಂದರೆ ಬರುವ ಸಮಯದಲ್ಲಿ ಅವರು ಏನು ಮಾಡುವರು? ಮನೆಯಲ್ಲೇ ಕುಳಿತಿರುವ ಎಲ್ಲರಿಗೂ ತೋರಿಸಿಕೊಡುವರು. ಗಲ್ಲಿಯನ್ನು, ಓಣಿಯನ್ನು, ಮನೆಯನ್ನು, ಮತ್ತು ತಾವೇ ಹೇಳುವರು ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು. ನಂತರ ಏನು ಮಾಡುವರು? ಎಲ್ಲರೂ ಓಡೋಡಿ ಬರುವರು. ಸಾಕಾರದಲ್ಲಿ ನಡೆಯುತ್ತಿದ್ದಂತೆ ಅಲ್ಲಿ ಕುಳಿತು ನೋಡುತ್ತಿದ್ದರು. ಇದು ಎಲ್ಲಿರಬಹುದು ಎಂದು ಹುಡುಕುತ್ತಿದ್ದರು ಮತ್ತು ಒಬ್ಬರಿಂದ ಒಬ್ಬರಿಗೆ ಆ ಮಾತು ತಲುಪುತ್ತಿತ್ತು. ಸಾಕಾರದ ಎಷ್ಟು ಪ್ರೀತಿಯ ದೊಡ್ಡ ಅದ್ಭುತವಾದ ಪಾತ್ರ ನಡೆಯಿತು. ಹೇಗೆ ಹೇಗೆ ಬಾಬಾ ಸಿಕ್ಕರು ಹಾಗೆ ನಶೆ ಏರಿತು. ವ್ಯವಹಾರವೆಲ್ಲವೂ ಸೀಮಿತವಾಯಿತು. ಈಗ ಪ್ರತಿಯೊಬ್ಬರಿಗೂ ತಂದೆ ಸಿಗುತ್ತಾರಲ್ಲವೇ? ಆ ನಶೆಯಂತೂ ಅವಶ್ಯವಾಗಿ ಏರುತ್ತದೆ. ಈಗ ವಿನಾಶವಾಗಲಿದೆ. ಈಗ ಸಾವು ಬಂದೇ ಬಿಟ್ಟಿತು. ಅದು ಒಂದು ಹೆಜ್ಜೆಯ ದೂರದಲ್ಲಿದೆ ಮತ್ತು ತಂದೆ ಬಂದಿರುವುದೇ ಎಲ್ಲರನ್ನೂ ಕರೆದುಕೊಂಡು ಹೋಗಲು, ಅಂದರೆ ಶರೀರವನ್ನು ಬಿಡಿಸಲು. ಏಕೆ ಕರೆದುಕೊಂಡು ಹೋಗುವರು? ಏಕೆಂದರೆ ಪತಿತರಾಗಿ ಬಿಟ್ಟಿದ್ದಾರೆ. ಶರೀರ ಬಿಡುವಿರಿ, ಮೇಲೆ ಹೋಗುವಿರಿ. ಆದರೆ ಅದಕ್ಕಿಂತ ಮೊದಲು ಎಲ್ಲರಿಗೂ ತಿಳಿಸುವೆನು ನಾನು ಬಂದಿದ್ದೇನೆ ಎಂದು. ಒಂದು ವೇಳೆ ಈಗಲೂ ಗುರುತಿಸದಿದ್ದರೆ ನಂತರ ಏನಾಗುವುದು? ನಡೆಯಿರಿ, ಮೇಲೆ ನಡೆಯಿರಿ ಎಂದು. ಮೇಲೆ ದೊಡ್ಡ ಧರ್ಮರಾಜಪುರಿ ಇದೆ. ಮೇಲೆ ಎಲ್ಲರ ಟಿವಿ ನಡೆಯುತ್ತದೆ. ಅಂತಹ ದೊಡ್ಡ ಟಿವಿ ಮೇಲೆಯೂ ನಡೆಯುತ್ತದೆ. ಆ ಟಿವಿ ನಡೆಯುವಾಗ ಶರೀರ ಬಿಟ್ಟ ಆತ್ಮಗಳು ಸಹ ನೋಡುತ್ತವೆ. ಅದೇ ಒಂದು ಟಿವಿಯಲ್ಲಿ ಪ್ರತಿಯೊಂದು ಆತ್ಮಕ್ಕೂ ತಾವು ಮಾಡಿದ ಪಾಪಕರ್ಮಗಳು ಕಾಣಿಸುತ್ತವೆ. ನಿಮಗೆ ಅವರದ್ದು ಕಾಣಿಸುವುದಿಲ್ಲ, ಅವರಿಗೆ ನಿಮ್ಮದು ಕಾಣಿಸುವುದಿಲ್ಲ, ಯಾರಿಗೂ ಯಾರದ್ದು ಕಾಣಿಸುವುದಿಲ್ಲ. ಆದರೆ ಟಿವಿ ಒಂದೇ ನಡೆಯುತ್ತದೆ. ಯಾವುದೇ ಆತ್ಮವು ಇನ್ನೊಬ್ಬರ ಮುಂದೆ ಅವಮಾನಿತರಾದಂತೆ ಭಾವಿಸಬಾರದು ಎಂಬ ಕಾರಣಕ್ಕಾಗಿ ಬಾಬಾ ಈ ಅದ್ಭುತವಾದ ಪಾತ್ರವನ್ನು ಸೃಷ್ಟಿಸಿದ್ದಾರೆ. ಬಾಬಾ ಕೊರತೆ ದೌರ್ಬಲ್ಯಗಳನ್ನು ತಿಳಿಸುವಾಗ ಮಗುವಿಗೆ ಯಾವಾಗ ಏನೇನು ಎಲ್ಲೆಲ್ಲಿ ಮಾಡಿದ್ದೇನೆ ಎಂದು ಅರ್ಥವಾಗುವ ರೀತಿಯಲ್ಲಿ ತಿಳಿಸುತ್ತಾರೆ. ನಂತರ ಅದು ಬುದ್ಧಿಯಲ್ಲಿ ಸುತ್ತುತ್ತದೆ. ಈಗ ನಾನು ನನ್ನನ್ನು ಏನು ಮಾಡಿಕೊಳ್ಳುವೆ? ಸುಧಾರಿಸಿಕೊಳ್ಳುವೆ. ಹಾಗಾಗಿ ಮಕ್ಕಳೇ, ಮೊದಲು ಯಾವ ತಪ್ಪುಗಳಾದವೋ ಅವು ಆಗಿ ಹೋದವು. ಆದರೆ ಈಗ ತಂದೆ ಬಂದಿದ್ದಾರೆ ಮತ್ತು ನೀವು ಮಕ್ಕಳು ಸಾಕ್ಷಾತ್ಕಾರ ಮೂರ್ತಿಗಳಾಗಿದ್ದೀರಿ. ನೀವು ಮಕ್ಕಳು ವಿಶ್ವದ ವೇದಿಕೆಯ ಮೇಲೆ ಕುಳಿತಿದ್ದೀರಿ. ನಿಮ್ಮ ಮೇಲೆ ಎಲ್ಲರ ದೃಷ್ಟಿ ಇದೆ. ಎಲ್ಲರೂ ನಿಮ್ಮ ಚಟುವಟಿಕೆಗಳನ್ನು ನೋಡುವರು, ನಿಮ್ಮ ಕರ್ಮಗಳನ್ನು ನೋಡುವರು. ಅವರು ಶರೀರವನ್ನು ನೋಡುವುದಿಲ್ಲ. ಅವರು ಯಾರನ್ನು ನೋಡುತ್ತಾರೆ? ಮನಸ್ಸು ಮತ್ತು ಬುದ್ಧಿಯ ಚಟುವಟಿಕೆಗಳನ್ನು. ಮನಸ್ಸಿನಲ್ಲಿ ಏನಿದೆಯೋ ಅದು ಎದುರಿಗೆ ಬರುತ್ತದೆ. ಬುದ್ಧಿಯಲ್ಲಿ ಯಾವ ದೃಶ್ಯ ನಡೆಯುತ್ತದೆಯೋ ಅದನ್ನು ಶರೀರವು ಸ್ವಯಂಚಾಲಿತವಾಗಿ ಕರ್ಮಕ್ಕೆ ತರುತ್ತದೆ. ಹಾಗಾದರೆ ಏನು ಮಾಡಬೇಕು? ಮೊದಲು ಏನಾಯಿತೋ ಅದು ಆಯಿತು. ಇಂದಿನಿಂದ ಶಕ್ತಿಶಾಲಿ ಸಂಕಲ್ಪ ಮಾಡಿ, ಬಾಬಾ ಈಗ ನಾನು ಅಂತಹ ಪಕ್ಕ ಮಗನಾಗಿದ್ದೇನೆ. ಈಗ ನಾನು ನನ್ನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿ ತೋರಿಸುತ್ತೇನೆ. ಪರಿವರ್ತನೆಯೇ ನಿಮ್ಮ ಅತಿ ದೊಡ್ಡ ಭೋಜನವಾಗಿದೆ. ನೀವು ಮಕ್ಕಳು ಕೇವಲ ತನುವಿನ ಭೋಜನವಲ್ಲ, ಬದಲಾಗಿ ಶುದ್ಧ ಸಂಕಲ್ಪಗಳ ಮನಸ್ಸಿನ ಶುದ್ಧ ಭೋಜನವನ್ನು ಸ್ವೀಕರಿಸುವಂತಹ ಸತ್ಯ ವೈಷ್ಣವರಾಗಿದ್ದೀರಿ. ಈಗ ಪರಿಶೀಲಿಸಿಕೊಳ್ಳಿ. ಎಲ್ಲಾದರೂ ನಾನು ತಪ್ಪು ಸಂಕಲ್ಪಗಳ ಭೋಜನವನ್ನು ಸ್ವೀಕರಿಸುತ್ತಿಲ್ಲ ತಾನೆ? ಎಲ್ಲರೂ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನಂತರ ಏನು ಮಾಡುವಿರಿ? ಪರಿವರ್ತನೆ ಮಾಡುವಿರಿ. ಪ್ರೀತಿಯಲ್ಲಿ ಎಲ್ಲವೂ ಬದಲಾಗುತ್ತದಲ್ಲವೇ? ಲೌಕಿಕ ಜಗತ್ತಿನಲ್ಲಿ ಯಾರಿಗಾದರೂ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಅವರಿಗೆ ಇಷ್ಟವಿಲ್ಲದ ಆಹಾರವನ್ನು ಸಹ ಬಿಟ್ಟು ಬಿಡುತ್ತಾರೆ.
ಲೌಕಿಕ ಪ್ರೀತಿಯಲ್ಲಿ ಇಷ್ಟು ಶಕ್ತಿ ಇರುವಾಗ ತನ್ನ ತಂದೆಯ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇರಬೇಕು? ಇದು ಸತ್ಯವಾದ ಪ್ರೀತಿ. ಲೌಕಿಕ ಪ್ರೀತಿಯಲ್ಲಿ ಕೆಲವೊಮ್ಮೆ ಅನುಮಾನವಿರುತ್ತದೆ, ಎಲ್ಲಿ ಬಿಟ್ಟು ಓಡಿ ಹೋಗುವರು ಎಂದು. ಆದರೆ ಈ ಪರಿವಾರವು ಸತ್ಯವಾದ ಪರಿವಾರವಾಗಿದೆ ಮತ್ತು ನಿಮ್ಮ ಪ್ರೀತಿಯು ನಿರಾಕಾರ ಪರಮಾತ್ಮನೊಂದಿಗಿದೆ. ಸೃಷ್ಟಿಯು ಹೇಗೆ ರಚನೆಯಾಯಿತು? ಸಂಕಲ್ಪದಿಂದ ಸೃಷ್ಟಿಯು ರಚನೆಯಾಯಿತು. ಭಗವಂತನು ಕುಳಿತುಕೊಂಡು ಏನು ಮಾಡುತ್ತಿದ್ದನು? ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ, ಏನೂ ನೋಡಲು ಸಿಗುತ್ತಿರಲಿಲ್ಲ. ಸರಿ, ಸ್ವಲ್ಪ ಜಗತ್ತನ್ನು ನಿರ್ಮಿಸೋಣ ಎಂದು ಜಗತ್ತನ್ನು ನಿರ್ಮಿಸಿದರು. ಮೊದಲು ಸೂಕ್ಷ್ಮವತನವನ್ನು ನಿರ್ಮಿಸಿದರು. ನಂತರ ಸಂಕಲ್ಪ ಬಂತು, ಇವುಗಳಂತೂ ಬೊಂಬೆಗಳು, ಇವುಗಳು ಆಹಾರವನ್ನು ಸೇವಿಸುವುದಿಲ್ಲ, ಸ್ನಾನವೂ ಮಾಡುವುದಿಲ್ಲ. ನಂತರ ಅಂತಹ ಒಂದು ಜಗತ್ತನ್ನು ನಿರ್ಮಿಸುವೆವು. ಬಾಬಾ ಪ್ರಕೃತಿಯನ್ನು ಎಷ್ಟು ಸುಂದರವಾಗಿ ಸಿದ್ಧಪಡಿಸಿದರು ಮತ್ತು ಈ ಶರೀರವನ್ನು ಎಷ್ಟು ಅದ್ಭುತವಾಗಿ ನಿರ್ಮಿಸಿದರು. 5 ಬೆರಳುಗಳನ್ನೇ ಏಕೆ ಕೊಟ್ಟರು? 6 ಬೆರಳುಗಳನ್ನೇಕೆ ಕೊಡಲಿಲ್ಲ? ಈ ರೀತಿ ಎಂದಾದರೂ ಯೋಚಿಸಿದ್ದೀರಾ? ಕಣ್ಣುಗಳನ್ನು 2 ಏಕೆ ಕೊಟ್ಟರು? 4 ಕಣ್ಣುಗಳನ್ನು ಏಕೆ ಕೊಡಲಿಲ್ಲ? ಅವರು ಎಂತಹ ದೊಡ್ಡ ಚಿತ್ರಕಾರ! ಯಾರು ಗೊಂದಲಕ್ಕೀಡಾಗಬಾರದು ಎಂದು ಪ್ರತಿಯೊಬ್ಬರ ಮುಖವನ್ನು ಬದಲಿಸಿ ಅಂದ್ರೆ ಬೇರೆ ಬೇರೆ ರೂಪವನ್ನ ಕೊಟ್ಟರು. ನಂತರ ಸತ್ಯಯುಗದ ಅತಿ ಸುಂದರ ಜಗತ್ತಿಗೆ ಕರೆತಂದರು. ಸುಂದರ ಸಂಸ್ಕಾರಗಳನ್ನು ಕೊಟ್ಟರು, ಸುಂದರ ಪ್ರಕೃತಿಯನ್ನು ಕೊಟ್ಟರು ಮತ್ತು ನಂತರ ಕುಳಿತು ಆಟವನ್ನು ನೋಡುತ್ತಿದ್ದರು. ನಿಧಾನವಾಗಿ ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರು. ದೇಹದಲ್ಲಿ ಸಿಲುಕಿಕೊಳ್ಳಲು ಪ್ರಾರಂಭಿಸಿದರು. ನಂತರ ಧರ್ಮಪಿತರನ್ನು ಕಳುಹಿಸಿದರು, ಹೋಗಿ ಅವರನ್ನು ಸ್ವಲ್ಪ ಸಂಭಾಳಿಸಿ ಎಂದು. ನಂತರ ಎಂತಹ ಮೂರ್ಖರು! ಅವರಿಗೂ ಹೊಡೆಯಲು ಬಡೆಯಲು ಪ್ರಾರಂಭಿಸಿದರು. ನಂತರ ಅವರ ಮೂರ್ತಿಗಳನ್ನು ತಯಾರಿಸಿ ಅವರನ್ನು ಭಗವಂತನನ್ನಾಗಿ ಮಾಡಲು ಪ್ರಾರಂಭಿಸಿದರು. ನಂತರ ಹೇಳತೊಡಗಿದರು, ನಮ್ಮ ವಾಹೆಗುರು, ನಮ್ಮ ಸದ್ಗುರು, ನಮ್ಮ ಭಗವಂತ, ನಮ್ಮ ಈಶ್ವರ, ನಮ್ಮ ಅಲ್ಲಾಹ, ನಮ್ಮ ಗಾಡ್ ಎಂದು ಒಬ್ಬನ ಅನೇಕ ಹೆಸರುಗಳ ಮೇಲೆ ಜಗಳವಾಡಲು ಪ್ರಾರಂಭಿಸಿದರು. ಈಗ ಭಗವಂತನು ಏನು ಯೋಚಿಸುತ್ತಿರಬಹುದು? ಸರಿ ತಾನೆ, ಈಗ ನಾವೇ ಹೋಗಿ ನೋಡೋಣ ಎಂದು. ಮಕ್ಕಳು ತಂದೆಯನ್ನು ಯಾವುದರಲ್ಲಿ ಬಂಧಿಸುತ್ತಿದ್ದಾರೆ? ಅರಮನೆಯಲ್ಲಿ, ಶರೀರದಲ್ಲಿ, ಸ್ಥಾನದಲ್ಲಿ, ಹಣದಲ್ಲಿ. ಮತ್ತು ಭಗವಂತನು ಯಾರು? ಪಾದರಸದಂತಿದ್ದಾರೆ. ಪಾದರಸ ಎಂದಿಗೂ ಬಂದಿಯಾಗುವುದಿಲ್ಲ. ಕೆಲವು ಮಕ್ಕಳು ಹೇಳುತ್ತಾರೆ, ನಿಮಗೆ ಇಲ್ಲಿ ಏನೋ ಕೊರತೆಯಾಗಿತ್ತು ಎಂದು ನೀವು ಅಲ್ಲಿಗೆ ಹೋದಿರಿ. ಇಲ್ಲಿ 56 ಪ್ರಕಾರದ ಸಿಹಿ ತಿಂಡಿಗಳು ಸಿಗುತ್ತಿದ್ದವು. ಚಿನ್ನದ ಹಾರಗಳನ್ನು ನಿಮಗೆ ಹಾಕಲಾಗುತ್ತಿತ್ತು, ಅಂದ್ರೆ ಮಧುಬಂದಲ್ಲಿ. ಹಾಗಿದ್ದರೂ ಒಂದು ಸಣ್ಣ ಗುಡಿಸಲು ಇಷ್ಟವಾಯಿತೆ? ಕೆಲವರು ಹೇಳುತ್ತಾರೆ, ಇದಕ್ಕಿಂತ ಸುಂದರವಾಗಿ ನಾನಿದ್ದೇನೆ, ಬಾಬಾ ನನ್ನೊಳಗೇಕೆ ನೀವು ಬರಲಿಲ್ಲ ಎಂದು. ಬಾಬಾ ಎಂದಿಗೂ ಮುಖವನ್ನು ನೋಡಿಲ್ಲ. ಇದೇ ದೇಹಾಭಿಮಾನವಾಗಿದೆ. ಈಗಲೂ ಏನು ಹೇಳುತ್ತಾರೆ? ಬಾಬಾ, ಯಾವುದಾದರೂ ದಾದಿ ಅಥವಾ ದೀದಿಯರ ತನುವಿನಲ್ಲಿ ಬನ್ನಿರಿ, ಆಗ ನಾವು ಭೇಟಿಯಾಗುತ್ತೇವೆ ಎಂದು. ಏಕೆ? ಅವರ ಶರೀರದಲ್ಲೇಕೆ ಬರಬೇಕು? ಇದು ಕೂಡ ದೇಹಾಭಿಮಾನವೇ ಆಗಿದೆ. ಮತ್ತು ತಂದೆ ಬಂದಿರುವುದು ಯಾವುದಕ್ಕಾಗಿ? ದೇಹಾಭಿಮಾನವನ್ನು ಮುರಿಯಲು. ಇಷ್ಟು ಸಮಯದಿಂದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಿ, ಅದರ ಪ್ರತಿಫಲವನ್ನು ಕೊಡುವಿರಲ್ಲವೇ? ಈಗ ಶಿಕ್ಷಣದ ಪ್ರತಿಫಲವನ್ನು ನೀಡಿರಿ. ಮಕ್ಕಳು ಹೇಳಿದರು, ಬಾಬಾ, ಪಾಂಡವ ಭವನಕ್ಕೆ ಹೋದಾಗಲೆಲ್ಲ ನಿಮ್ಮ ನೆನಪು ತುಂಬಾ ಬರುತ್ತದೆ. ಈಗ ನಿಮ್ಮ ಜಾಗಕ್ಕೆ ಹೋದಾಗ ನೆನಪಂತೂ ಬಂದೇ ಬರುತ್ತದಲ್ಲವೇ? ಅಲ್ಲಿನ ಪ್ರತಿಯೊಂದು ಇಟ್ಟಿಗೆಯಲ್ಲೂ ತಂದೆಯ ನೆನಪು ಅಡಗಿದೆ. ಮಕ್ಕಳೇ, ಇತ್ತೀಚೆಗೆ ಏನು ಯೋಚಿಸುತ್ತೀರಿ? ಬುದ್ಧಿಯಲ್ಲಿ ನಡೆಯುತ್ತದೆ. ಇದು ಏನು ನಡೆಯುತ್ತಿದೆ, ಯಾವ ಡ್ರಾಮಾ ನಡೆಯುತ್ತಿದೆ ಎಂದು ಕೆಲವೊಮ್ಮೆ ಅರ್ಥವಾಗುತ್ತದೆ, ಕೆಲವೊಮ್ಮೆ ಅರ್ಥಕ್ಕೆ ನಿಲುಕುವುದಿಲ್ಲ. ನೀವು ಮಕ್ಕಳು ಅದೃಷ್ಟಶಾಲಿಗಳಾಗಿದ್ದೀರಿ. ಇಲ್ಲಿ ಬಂದು ಕುಳಿತಿದ್ದೀರಿ. ಈಗ ಸಾರ್ವಜನಿಕರು ಬರಲಿದ್ದಾರೆ. ಇದು ಕೂಡ ಆತ್ಮದೊಂದಿಗೆ ಆತ್ಮದ ಸಂಬಂಧವಾಗಿದೆ. ಇದು ಕೂಡ ಸಂಬಂಧವಾಗಿದೆ ತಂದೆಯೊಂದಿಗೂ ಮತ್ತು ಆತ್ಮದೊಂದಿಗೂ. ಹಾಗಾದರೆ ಖುಷಿಯಾಗಬೇಕಲ್ಲವೇ? ಒಳ್ಳೆಯದು ಮಕ್ಕಳೇ.
ಮತ್ತೆ ಭೇಟಿಯಾಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯೊಂದಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ದಯಾಹೃದಯಿ ಭವ. ಪರಸ್ಪರ ಸಹಯೋಗ ನೀಡಿ. ವಿಶೇಷತೆಗಳನ್ನು ನೋಡುತ್ತಾ ದೌರ್ಬಲ್ಯಗಳನ್ನು ನೋಡಬಾರದು, ಕೇಳಬಾರದು. ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನೋಡುತ್ತಿದ್ದರೂ ದೌರ್ಬಲ್ಯವನ್ನು ಸಮಾಪ್ತಿಗೊಳಿಸಿ ಸಹಯೋಗ ನೀಡುತ್ತೀರಿ. ತಿರಸ್ಕಾರ ಮಾಡಬೇಡಿ, ಬದಲಾಗಿ ಕರುಣೆಯ ಭಾವನೆಯನ್ನಿಟ್ಟುಕೊಳ್ಳಿ. ಒಂದು ವೇಳೆ ಇಂತಹ ದಯಾಹೃದಯಿಗಳಾದರೆ ಅನೇಕರಿದ್ದರೂ ಒಂದಾಗಿ ಇರುವಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.